ಒಂದು ಹಳ್ಳಿ ಅಂಚಿನಲ್ಲಿ ದೊಡ್ಡ ಹಳೆಯ ಆಲದ ಮರ ಇತ್ತು. ಆ ಮರದ ಬಗ್ಗೆ ಜನರು ಹಲವಾರು ಕಥೆಗಳು ಹೇಳುತ್ತಿದ್ದರು. ರಾತ್ರಿ ಆಗುತ್ತಿದ್ದಂತೆ ಅಲ್ಲಿ ಯಾರೂ ಹೋಗಲು ಹೆದರುತ್ತಿದ್ದರು. ಏಕೆಂದರೆ ಆ ಮರದಲ್ಲಿ ಮೋಹಿನಿ ಇದ್ದಾಳೆ ಎಂದು ನಂಬಿಕೆ. ಒಮ್ಮೆ ರಾಮು ಎಂಬ ಯುವಕ ಆ ಹಳ್ಳಿಗೆ ಬಂತು. ಅವನು ಸಾಹಸಪ್ರಿಯನಾಗಿದ್ದ. ಹಳ್ಳಿಯವರು ಆ ಮರದ ಬಗ್ಗೆ ಹೇಳಿದ ಕಥೆಗಳನ್ನು ಕೇಳಿ ಇದು ಎಲ್ಲವೂ ಕೇವಲ ಭಯ ಎಂದು ನಕ್ಕನು. ಒಂದು ದಿನ ರಾತ್ರಿ ಅವನು ಆ ಮರದ ಕಡೆ ಹೋಗಲು ನಿರ್ಧರಿಸಿದ. ಚಂದ್ರನ ಬೆಳಕಿನಲ್ಲಿ ಆ ಮರ ತುಂಬಾ ವಿಚಿತ್ರವಾಗಿ ಕಾಣಿಸುತ್ತಿತ್ತು. ಗಾಳಿ ಬೀಸಿದಾಗ ಅದರ ಕೊಂಬೆಗಳು ಕುಣಿಯುತ್ತಿದ್ದವು. ರಾಮು ಮರದ ಕೆಳಗೆ ನಿಂತು, ಯಾರಾದರೂ ಇದ್ದರೆ ಹೊರಗೆ ಬನ್ನಿ ಎಂದು ಕೂಗಿದನು. ಆ ಸಮಯದಲ್ಲಿ ಮೃದುವಾದ ನಗು ಕೇಳಿಸಿತು. ರಾಮು ಸ್ವಲ್ಪ ಗಾಬರಿಯಾದರೂ ಧೈರ್ಯದಿಂದ ನಿಂತನು. ನಿಧಾನವಾಗಿ ಒಂದು ಸುಂದರ ಮಹಿಳೆ ಮರದ ಹಿಂದೆ ಕಾಣಿಸಿಕೊಂಡಳು. ಅವಳು ಅತ್ಯಂತ ಸುಂದರವಾಗಿದ್ದಳು. ಬಿಳಿಯುಡುಪು, ಉದ್ದ ಕೂದಲು, ಮೃದುವಾದ ಕಣ್ಣುಗಳು. ಅವಳು ಮೋಹಿನಿ. ನೀನು ಭಯಪಡಲಿಲ್ಲವೇ ಎಂದು ಅವಳು ಮೃದುವಾಗಿ ಕೇಳಿದಳು. ರಾಮು ಉತ್ತರಿಸಿದ, ನಾನು ಸತ್ಯವನ್ನು ತಿಳಿಯಲು ಬಂದಿದ್ದೇನೆ. ನೀನು ಯಾರು? ಮೋಹಿನಿ ಸ್ವಲ್ಪ ನಗು ಮಾಡಿ ಹೇಳಿದಳು, ನಾನು ಈ ಮರದ ಆತ್ಮ. ಬಹಳ ವರ್ಷಗಳಿಂದ ಇಲ್ಲಿ ಇದ್ದೇನೆ. ಜನರು ನನ್ನನ್ನು ಭಯಪಡುತ್ತಾರೆ, ಆದರೆ ನಾನು ಯಾರಿಗೂ ಹಾನಿ ಮಾಡುವುದಿಲ್ಲ. ರಾಮು ಆಶ್ಚರ್ಯಪಟ್ಟು ಕೇಳಿದ, ಹಾಗಾದರೆ ಜನರು ಏಕೆ ನಿನ್ನನ್ನು ಭಯಪಡುತ್ತಾರೆ? ಮೋಹಿನಿ ನಿಧಾನವಾಗಿ ಹೇಳಿದಳು, ಭಯವು ಅಜ್ಞಾನದಿಂದ ಬರುತ್ತದೆ. ಅವರು ನನ್ನನ್ನು ಅರಿಯದೆ ನನ್ನ ಬಗ್ಗೆ ಕಥೆಗಳನ್ನು ರಚಿಸಿದ್ದಾರೆ. ರಾಮು ಕೆಲಕ್ಷಣ ಮೌನವಾಗಿದ್ದ. ಅವನಿಗೆ ಮೋಹಿನಿಯ ಕಣ್ಣುಗಳಲ್ಲಿ ದುಃಖ ಕಾಣಿಸಿತು. ನೀನು ಏಕೆ ಇಲ್ಲಿ ಉಳಿದಿದ್ದೀಯಾ ಎಂದು ಕೇಳಿದನು. ಮೋಹಿನಿ ಉತ್ತರಿಸಿದಳು, ನನ್ನ ಜೀವನದಲ್ಲಿ ಒಂದು ಅಪೂರ್ಣ ಆಸೆಯಿದೆ. ಯಾರಾದರೂ ನನ್ನ ಕಥೆಯನ್ನು ಕೇಳಿ ನನ್ನ ನೋವನ್ನು ಅರ್ಥಮಾಡಿಕೊಳ್ಳಬೇಕು. ಅಷ್ಟೇ ಆಗ ನಾನು ಶಾಂತಿ ಪಡೆಯುತ್ತೇನೆ. ರಾಮು ಆ ರಾತ್ರಿ ತುಂಬಾ ಸಮಯ ಮೋಹಿನಿಯ ಜೊತೆ ಮಾತನಾಡಿದನು. ಅವಳು ತನ್ನ ಜೀವನದ ಕಥೆಯನ್ನು ಹೇಳಿದಳು. ಒಮ್ಮೆ ಅವಳು ಸಾಮಾನ್ಯ ಮಹಿಳೆಯಾಗಿದ್ದಳು, ಆದರೆ ದುಃಖದ ಕಾರಣದಿಂದ ಈ ಮರದ ಆತ್ಮವಾಗಿ ಉಳಿದಳು. ಬೆಳಿಗ್ಗೆ ಆಗುತ್ತಿದ್ದಂತೆ ಮೋಹಿನಿ ನಿಧಾನವಾಗಿ ಕಾಣಿಯಾಗಲು ಶುರುಮಾಡಿದಳು. ನೀನು ನನ್ನನ್ನು ಅರ್ಥಮಾಡಿಕೊಂಡಿದ್ದೀಯಾ, ಧನ್ಯವಾದಗಳು ಎಂದು ಹೇಳಿದಳು. ರಾಮು ಹಳ್ಳಿಗೆ ಹಿಂತಿರುಗಿ ಎಲ್ಲರಿಗೂ ನಿಜವನ್ನು ಹೇಳಿದನು. ಆ ಮರದಲ್ಲಿ ಇರುವ ಮೋಹಿನಿ ಭಯಾನಕಳಲ್ಲ, ಅವಳು ಕೇವಲ ಒಂಟಿಯಾಗಿದ್ದಾಳೆ ಎಂದು ಹೇಳಿದನು. ಆ ದಿನದಿಂದ ಹಳ್ಳಿಯವರು ಆ ಮರವನ್ನು ಭಯದಿಂದ ನೋಡದೆ ಗೌರವದಿಂದ ನೋಡಲು ಆರಂಭಿಸಿದರು. ಕೆಲವರು ಅಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡುತ್ತಿದ್ದರು. ಮೋಹಿನಿ ಕೂಡ ತನ್ನ ಮನದ ನೋವನ್ನು ಹಂಚಿಕೊಂಡದರಿಂದ ನಿಧಾನವಾಗಿ ಶಾಂತಿ ಕಂಡಳು. ಆ ಮರವು ಇನ್ನು ಭಯದ ಸಂಕೇತವಾಗಿರದೆ ಅರಿವು ಮತ್ತು ಕರುಣೆಯ ಸಂಕೇತವಾಯಿತು. ಈ ಕಥೆ ನಮಗೆ ಒಂದು ಪಾಠ ಕೊಡುತ್ತದೆ. ನಾವು ಅಜ್ಞಾನದಿಂದ ಭಯಪಡುತ್ತೇವೆ, ಆದರೆ ಸತ್ಯವನ್ನು ತಿಳಿದಾಗ ನಮ್ಮ ಮನಸ್ಸು ಶಾಂತವಾಗುತ್ತದೆ.